ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬೆಳವಾಡಿ ಬೀಟ್ಸ್ ವಿತ್ ಅಶ್ರಿತಾ ಯೂಟ್ಯೂಬ್ ಚಾನೆಲ್. ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಕರಿಯಮ್ಮ ಮತ್ತೆ ಬೆನ್ನಿಗೆಮ್ಮ ದೇವಸ್ಥಾನದ ಜಾತ್ರೆಗೆ ಒಂದು ವಿಶೇಷತೆ ಇದೆ, ಒಂದು ಇತಿಹಾಸನೇ ಇದೆ. ಈ ಇತಿಹಾಸ ಸಂಬಂಧಪಟ್ಟಿದ್ದು ಮಹಾಭಾರತಕ್ಕೆ, ಗೊತ್ತಲ್ವಾ? ಈ ಮಹಾಭಾರತ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೋತೇನೆ. ಮಹಾಭಾರತದಲ್ಲಿ ಅತ್ಯಂತ ಬಲಶಾಲಿಯಾದವನು ಭೀಮ, ಅವನಷ್ಟೇ ಬಲಶಾಲಿಯಾದವನು ಬಕಾಸುರ. ಹಾಗಾದ್ರೆ ನಾವಿವತ್ತು ಭೀಮ ಮತ್ತೆ ಬಕಾಸುರನ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ತಿಳ್ಕೋಬೇಕಾ? ಅದ್ರ ಜೊತೆಗೆ ಈ ಬಕಾಸುರ ಎಷ್ಟು ಶಕ್ತಿಶಾಲಿ ಆಗಿದ್ದ, ಹಾಗೆ ಆತನಿಗೆ ಒಂದು ದಿನಕ್ಕೆ ಬೇಕಾದಂತ ಆಹಾರ ಎಷ್ಟು, ಇದೆಲ್ಲದರ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಹಂಚ್ಕೋತೀನಿ, ಕೇಳಿ. ಮೊದಲಿಗೆ ಮಹಾಭಾರತ ಕಥೆಯನ್ನ ನೋಡ್ಕೊಬರೋಣ. ಮಹಾಭಾರತದಲ್ಲಿ ಪಾಂಡವರ ಅರಮನೆಯನ್ನ ಹೆಚ್ಚು ದಹಿಸುವಂತ ವಸ್ತುಗಳನ್ನ ಬಳಸಿ ಆ ಅರಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ದುರ್ಯೋಧನ ಆ ಮನೆಗೆ ಬೆಂಕಿ ಹಚ್ಚಿ ಎಲ್ಲರನ್ನ ಒಟ್ಟಿಗೆ ಕೊಲ್ಲುವಂತ ಒಂದು ಸಂಚನ ಮಾಡ್ತಾನೆ. ಆದ್ರೆ ಕುಂತಿಯ ಸಲಹೆಯಂತೆ ಅವರೆಲ್ಲರೂ ಆ ಅರಮನೆಯಿಂದ ಬಚಾವಾಗಿ ಒಂದು ಕಾಡಿಗೆ ಬರ್ತಾರೆ. ಬದುಕುಳಿದ ಸತ್ಯ ದುರ್ಯೋಧನನಿಗೆ ಗೊತ್ತಾಗಬಾರದೆಂದು ಸ್ವಲ್ಪ ದಿನಗಳ ಕಾಲ ಕಾಡಿನಲ್ಲೇ ಉಳಿಯುತ್ತಾರೆ. ಸ್ವಲ್ಪ ದಿನಗಳ ಕಾಲ ಕಳೆದ ನಂತರ ಅಲ್ಲಿಂದ ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ವ್ಯಾಸ ಮುನಿಗಳು ಅವರಿಗೆ ಸಿಗ್ತಾರೆ. ವ್ಯಾಸ ಮುನಿಗಳು ಅವರನ್ನ ಕರೆದುಕೊಂಡು ಹೋಗಿ ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇರುವಾಗೆ ಹೇಳ್ತಾರೆ. ಈ ರೀತಿ ಅಲ್ಲಿ ಪಾಂಡವರು ಬ್ರಾಹ್ಮಣರ ವೇಷವನ್ನ ಧರಿಸಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಪ್ರತಿದಿನ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಆಹಾರವನ್ನ ಸಂಗ್ರಹಿಸಿ ರಾತ್ರಿಯ ವೇಳೆ ಕುಂತಿ ಅದನ್ನ 2 ಭಾಗವನ್ನಾಗಿ ಮಾಡಿ, ಒಂದು ಭಾಗವನ್ನ ಭೀಮನಿಗೆ, ಇನ್ನೊಂದು ಭಾಗದಲ್ಲಿ ಕುಂತಿಯು ಸೇರಿ ಉಳಿದ 4 ಮಕ್ಕಳು ಕೂಡ ಊಟವನ್ನ ಮಾಡ್ತಾ ಇದ್ರು. ಇದೇ ರೀತಿ ಅವರು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಹೀಗೆ ಏಕಚಕ್ರ ನಗರದಲ್ಲಿ ಕೆಲವು ದಿನಗಳು ಕಳೀತಾ ಹೋಗುತ್ತೆ. ಒಂದು ದಿನ ಮನೆಯಲ್ಲಿ ಭೀಮ ಮತ್ತೆ ಕುಂತಿ ಇಬ್ಬರೇ ಇರುತ್ತಾರೆ. ಆ ಪಕ್ಕದ ಮನೆಯಲ್ಲಿ ಯಾರೋ ಜೋರಾಗಿ ಅಳುತ್ತಿರುವಂತ ಶಬ್ದ ಕೇಳಿ ಬರುತ್ತೆ. ಕುಂತಿಗೆ ಗಾಬರಿಯಾಗಿ ಯಾರೆಂದು ನೋಡಲು ಆ ಮನೆಗೆ ಹೊರಡ್ತಾಳೆ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಊರಿನ ಹೊರಗೆ ಬಕಾಸುರನೆಂಬ ರಾಕ್ಷಸ ಇದ್ದಾನೆ. ಆತ ಸಿಕ್ಕವರನ್ನೆಲ್ಲ ತಿಂತಾ ಇರ್ತಾನೆ. ಅವನ ಮನ ಬಂದಂತೆ ಎಲ್ಲರನ್ನ ಕೊಲ್ತಾ ಇದ್ದ. ಅಂತ ಸಮಯದಲ್ಲಿ ಈ ಊರಿನ ಮುಖ್ಯಸ್ಥರು ಅವನೊಟ್ಟಿಗೆ ಮಾತನಾಡಿ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಒಪ್ಪಂದದ ಪ್ರಕಾರ ಒಂದೊಂದು ಮನೆಯಿಂದ ಒಂದೊಂದು ದಿನ ಭಕ್ಷ್ಯ ಭೋಜನವನ್ನ ರೆಡಿ ಮಾಡಿ, ಅದ್ರ ಜೊತೆಗೆ ಒಂದು ಬಂಡಿಯ ತುಂಬಾ ಅನ್ನವನ್ನ ತುಂಬಿ ಒಂದು ಕೋಣದ ಜೊತೆ ಒಬ್ಬ ಮನುಷ್ಯ ಅದನ್ನ ತೆಗೆದುಕೊಂಡು ಆತನಿಗೆ ಹೋಗ್ಬೇಕು. ಇಲ್ಲಿಯವರೆಗೆ ಅದನ್ನ ತೆಗೆದುಕೊಂಡು ಹೋದಂತ ಯಾವ ವ್ಯಕ್ತಿನೂ ಕೂಡ ಹಿಂದಿರುಗಿ ಬಂದಿಲ್ಲ. ಈಗ ಆಹಾರವನ್ನ ತೆಗೆದುಕೊಂಡು ಹೋಗೋ ಸರದಿ ನಮ್ಮದಾಗಿದೆ. ಈ ಆಹಾರವನ್ನ ತೆಗೆದುಕೊಂಡು ನಾನೇನಾದ್ರೂ ಹೋದ್ರೆ ಈ ಮನೆಯ ಜವಾಬ್ದಾರಿಯನ್ನ ಹೊರುವಂತವ್ರು ಯಾರು ಇಲ್ಲ. ಹಾಗೆ ನನ್ನ ಹೆಂಡತಿ ಏನಾದ್ರೂ ಹೋದ್ರೆ ಆ ಮಕ್ಕಳೆಲ್ಲರೂ ಕೂಡ ಅನಾಥರಾಗ್ತಾರೆ. ಇದೆಲ್ಲ ನೋಡಿ ನಾವೆಲ್ಲರೂ ಸೇರಿ ಹೋಗೋಣ ಅಂತ ಒಂದು ನಿರ್ಧಾರವನ್ನ ಮಾಡಿದೀವಿ ಅಂತ ಆ ಬ್ರಾಹ್ಮಣ ಕುಂತಿಯ ಬಳಿ ತುಂಬಾ ದುಃಖದಿಂದ ಹೇಳ್ಕೊತಾನೆ. ಆ ಬ್ರಾಹ್ಮಣನ ಮಾತನ್ನ ಕೇಳಿ ಕುಂತಿಗೆ ತುಂಬಾ ದುಃಖ ಆಗುತ್ತೆ. ಆಗ ಕುಂತಿ ಬ್ರಾಹ್ಮಣನಿಗೆ ಹೇಳ್ತಾಳೆ, ನೀವು ಇಷ್ಟು ದಿನ ನಮಗೆ ಆಶ್ರಯವನ್ನ ನೀಡಿದ್ದೀರಿ, ನಿಮ್ಮ ಸಹಾಯಕ್ಕೆ ನಾವು ಎಂದೆಂದೂ ಕೂಡ ಋಣಿಯಾಗಿರ್ತೀವಿ. ಆದ್ದರಿಂದ ಇವತ್ತು ನಿಮ್ಮ ಬದಲಾಗಿ ಆಹಾರವನ್ನ ತೆಗೆದುಕೊಂಡು ನನ್ನ 5 ಮಕ್ಕಳಲ್ಲಿ ಒಬ್ಬನನ್ನ ಕಳಿಸ್ತೀನಿ. ಯಾರು ಕೂಡ ಸಾಮಾನ್ಯರಲ್ಲ, ಅವರೆಲ್ಲರೂ ಕೂಡ ತುಂಬಾ ಪರಾಕ್ರಮಿಯಾದಂಥವರು. ನಿಮ್ಮ ಬದಲಾಗಿ ನನ್ನ ಮಕ್ಕಳು ಹೋಗ್ತಾರೆ. ನೀವು ಕೇವಲ ಆಹಾರವನ್ನ ರೆಡಿ ಮಾಡಿ ಕೊಡಿ ಎಂದು ಹೇಳಿ ಮನೆಗೆ ಬಂದು ಭೀಮನಿಗೆ ವಿಷಯವನ್ನ ತಿಳಿಸ್ತಾಳೆ. ಭೀಮನಿಗೆ ಗಾಡಿ ತುಂಬಾ ಊಟ ಅಂದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಕುಸ್ತಿ ಅಂದ ತಕ್ಷಣ ಆತನಿಗೆ ತುಂಬಾ ದಿನಗಳ ಕಾಲ ಯಾರ ಮೇಲೂ ಕುಸ್ತಿ ಆಗದೆ ಇರುವುದರಿಂದ ಸಂತಸಗೊಂಡು ಒಪ್ಪಿಕೊಳ್ತಾನೆ. ಎಂದಿನಂತೆ ಗಾಡಿಯ ತುಂಬಾ ಅನ್ನ ಭಕ್ಷ್ಯ ಭೋಜನವನ್ನ ತುಂಬಿಕೊಂಡು ಭೀಮ ಬಕಾಸುರನೆಂಬ ರಾಕ್ಷಸನನ್ನ ಭೇಟಿಯಾಗಲು ಹೊರಡ್ತಾನೆ. ಆ ಬಕಾಸುರ ತುಂಬಾ ದೂರದ ಕಾಡಿನಲ್ಲಿ ಇದ್ದ ಕಾರಣ ದಾರಿ ಮಧ್ಯದಲ್ಲಿಯೇ ಭೀಮನಿಗೆ ಹಸಿವಾಗುತ್ತೆ. ಆ ಗಾಡಿಯಲ್ಲಿದ್ದಂತ ತಿಂಡಿ ತಿನಿಸುಗಳ ಪರಿಮಳ ಆತನ ಬಾಯಲ್ಲಿ ನೀರು ಬರೋ ಹಾಗೆ ಮಾಡ್ತಾ ಇರುತ್ತೆ. ಆದರೆ ಭೀಮ ತಿನ್ನದೆ ಇನ್ನು ಮುಂದೆ ಸಾಕ್ತಾನೆ. ಗಾಡಿಯಿಂದ ಇಳಿದು ಒಂದು 3-4 ಬಾರಿ ಜೋರಾಗಿ ಕೂಗ್ತಾನೆ. ಆದ್ರೆ ಯಾರ ಶಬ್ದ ಕೂಡ ಕೇಳಿಸೋದಿಲ್ಲ. ಆತನಿಗೆ ಹಸಿವಾಗಿರುತ್ತೆ ಮೊದ್ಲೇ. ಗಾಡಿಯಲ್ಲಿದ್ದ ತಿಂಡಿ ತಿನಿಸುಗಳನ್ನ ಒಂದೊಂದನ್ನಾಗೆ ತಿನ್ನುತ್ತಾ ಕುಳಿತ. ಬಕಾಸುರ ಯಾಕೋ ಇಷ್ಟೊತ್ತಾದ್ರೂ ಯಾರು ನನಗೆ ಊಟವನ್ನು ತೆಗೆದುಕೊಂಡು ಬರ್ಲಿಲ್ವಲ್ಲ, ಈ ಮನುಷ್ಯರಿಗೆಲ್ಲೋ ನನ್ನ ಮೇಲೆ ಭಯ ಕಡಿಮೆ ಆಗಿರ್ಬೇಕು ಅಂತ ಅನ್ಕೊಂಡು ಊರಿನ ಕಡೆಗೆ ಹೆಜ್ಜೆ ಹಾಕುತ್ತಾ ನಡೀತ. ದಾರಿಯಲ್ಲಿ ಕುಳಿತು ಭೀಮನು ಆಹಾರವನ್ನ ತಿನ್ನುತ್ತಿದ್ದ.
ಇದನ್ನ ಕಂಡ ಬಕಾಸುರ, ಯಾರು ಈ ಮನುಷ್ಯ, ನನ್ನ ಆಹಾರವನ್ನೆಲ್ಲ ತಿನ್ನುತ್ತಿದ್ದಾನಲ್ಲ, ಈತನಿಗೆ ಎಷ್ಟು ಧೈರ್ಯ ಇರಬಹುದು ಅಂತ ಜೋರಾಗಿ ಗರ್ಜಿಸ್ತಾನೆ. ಆದ್ರೆ ಭೀಮ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಅವನ ಪೂರ್ತಿ ಗಮನ ಆಹಾರದ ಮೇಲೆ ಇರುತ್ತೆ. ಹೀಗೆ ಒಂದೊಂದನ್ನೇ ತಿಂದು ಗಾಡಿಯಲ್ಲಿರುವಂತ ಎಲ್ಲ ಆಹಾರವನ್ನ ಖಾಲಿ ಮಾಡ್ತಾನೆ. ಇದನ್ನ ಕಂಡ ಬಕಾಸುರನಿಗೆ ಕೋಪ ನೆತ್ತಿಗೇರುತ್ತೆ. ಜೋರಾಗಿ ಗರ್ಜಿಸೋದಕ್ಕೆ ಪ್ರಾರಂಭ ಮಾಡಿದ ನಂತರ ಭೀಮನ ಬೆನ್ನ ಮೇಲೆ ಜೋರಾಗಿ ಗುದ್ದೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಭೀಮ ನಗುತ್ತಾ ಎಲ್ಲ ಊಟವನ್ನ ತಿಂದು ಮುಗಿಸ್ತಾನೆ ಇರ್ತಾನೆ. ಎಲ್ಲ ಆಹಾರವನ್ನ ತಿಂದು ಮುಗಿಸಿದ ನಂತರ ಭೀಮ ಮೇಲಿದ್ದು ಬಕಾಸುರನ ಮೇಲೆ ಯುದ್ಧ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಈ ಬಕಾಸುರನನ್ನ ಕೊಲ್ಲೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಈ ಬಕಾಸುರ ಕೂಡ ಭೀಮನಷ್ಟೇ ಬಲಶಾಲಿಯಾಗಿದ್ದ, ಹಾಗೆ ಪರಾಕ್ರಮಿ ಕೂಡ ಆಗಿದ್ದ. ಇವರ ಮಧ್ಯೆ ಘನಘೋರ ಯುದ್ಧನೇ ನಡೆಯುತ್ತೆ. ಈ ಭೀಮ ಒಂದು ಮರದ ತುಂಡನ್ನ ತೆಗೆದುಕೊಂಡು ಜೋರಾಗಿ ಬಕಾಸುರನ ಮೇಲೆ ಬಿಸಾಕ್ತಾನೆ. ಹೀಗೆ ತುಂಬಾ ಘೋರವಾಗಿ ಯುದ್ಧ ನಡೆಯುತ್ತೆ. ಕೊನೆಗೆ ಇವರಿಬ್ಬರ ನಡುವೆ ಯುದ್ಧ ನಡೆದು ಕೊನೆಯಲ್ಲಿ ಭೀಮನು ಬಕಾಸುರನನ್ನ ಕೊಂದು ಹಾಕ್ತಾನೆ. ನಂತರ ಅವನ ಮೃತದೇಹವನ್ನ ಏಕಚಕ್ರ ನಗರಕ್ಕೆ ತಂದು ಎಸೆದಿರ್ತಾನೆ. ಆದ್ರೆ ಬಕಾಸುರನನ್ನ ಕೊಂದಿದ್ದು ಭೀಮ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಭೀಮ ಕೂಡ ಯಾರೊಟ್ಟಿಗೂ ಇದನ್ನ ಹೇಳ್ಕೊಳ್ಳೋದಿಲ್ಲ. ಈ ಬಕಾಸುರನ ದೇಹವನ್ನ ನೋಡೋದಿಕ್ಕೆ ತುಂಬಾ ಜನ ಸೇರ್ತಾರೆ. ಆ ಸಮಯದಲ್ಲಿ ಈ ಪಾಂಡವರನ್ನ ಯಾರಾದ್ರೂ ಗುರುತು ಹಿಡಿದ್ರೆ ಅಂದ್ಕೊಂಡು ಈ ಪಾಂಡವರು ಏಕಚಕ್ರ ನಗರವನ್ನ ಬಿಟ್ಟು ಮುಂದೆ ನಡೀತಾರೆ. ಇದಿಷ್ಟು ಕೂಡ ಮಹಾಭಾರತ ಕಾಲದ ಭೀಮ ಮತ್ತೆ ಬಕಾಸುರನ ಕಥೆಯಾಗಿತ್ತು. ಈ ಮಹಾಭಾರತದಲ್ಲಿ ಬರುವಂತ ಏಕಚಕ್ರ ನಗರ ಇದೆಯಲ್ಲ, ಅದೇ ಈಗಿನ ನಮ್ಮ ಊರು ಬೆಳವಾಡಿ. ಪ್ರತಿ ವರ್ಷನೂ ಕೂಡ ಏಕಚಕ್ರ ನಗರದಲ್ಲಿ ಅಂದ್ರೆ ಈಗಿನ ಬೆಳವಾಡಿಯಲ್ಲಿ ಬಕಾಸುರನ ಬಂಡಿ ಅನ್ನೋ ಒಂದು ಹೆಸರಿನಲ್ಲಿ ಜಾತ್ರೆಯನ್ನ ನಡೆಸಲಾಗುತ್ತೆ. ಇದೇ ಮೇ ತಿಂಗಳ 3 ಹಾಗೂ 4ನೇ ತಾರೀಕು ಕರಿಯಮ್ಮ ಹಾಗೂ ಬಿಂದಿಗೆಮ್ಮ ದೇವಸ್ಥಾನದ ಜಾತ್ರೆ ನಡೆಯಲಿದೆ. ಈ ಜಾತ್ರೆ ವಿಶೇಷತೆಯನ್ನ ಇಲ್ಲಿವರೆಗೂ ಹೇಳಿದ್ನಲ್ವಾ, ಬಕಾಸುರನ ಬಂಡಿ ಈ ತರ ಇನ್ನೆಲ್ಲೂ ಕೂಡ ನಡೆಯೋದಿಕ್ಕೆ ಸಾಧ್ಯ ಇಲ್ಲ. ಇಂಥ ಹಬ್ಬವನ್ನ ಬಂದು ಕಣ್ತುಂಬ್ಕೊಳ್ಳಿ. ನಿಮ್ಗೇನಾದ್ರೂ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದಾಗ ನನ್ನ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಪೂರ್ತಿ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತೀನಿ, ನೋಡೋದನ್ನ ಮರಿಬೇಡಿ. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು.